ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು ಎಂದು ಹೇಳಿದ ನಮ್ಮ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 3ನೇ ವಚನವನ್ನು ಧ್ಯಾನ ಮಾಡಿ ಅನೇಕ ಆತ್ಮೀಕ ವಿಷಯಗಳನ್ನು ತಿಳಿದುಕೊಂಡಿರುವೆವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬ ವಚನವನ್ನು ಸವಿಸ್ತಾರವಾಗಿ ನಾವು ಧ್ಯಾನ ಮಾಡಿಕೊಂಡೆವು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 4ನೇ ವಚನದಿಂದ 6ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. ಪ್ರಿಯರೇ, ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬ ಮುಖ್ಯ ಪ್ರಸ್ತಾಪವನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಮಗೆ ಹಲವಾರು ಆಸಕ್ತಿಕರ ವಿಷಯಗಳನ್ನು ತೆರೆದಿಡುವಂಥದ್ದಾಗಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಬೇಕಾಗಿ ನಿಮ್ಮನ್ನು ಬಹು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ದಿವಸಗಳಲ್ಲಿ ನೀವು ವೀಕ್ಷಿಸಿದ ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಶುಭದಾಯಕವಾಗಿದೆ ಎಂದು ಬಲ್ಲೆವು. ಇದರಿಂದಾಗಿ ನೀವು ಪಡೆದ ಆತ್ಮಿಕ ಬೆಳವಣಿಗೆಯನ್ನು ನೆನಪಿಸಿಕೊಳ್ಳಿರಿ. ಈ ಕಾರ್ಯಕ್ರಮದಲ್ಲಿ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿರಿ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಆಲಿಸಲು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಕೃಪೆಯ ಮೂಲಕ ನೀವೆಲ್ಲರೂ ಕ್ಷೇಮದಿಂದಲೂ ಸಂತೋಷದಿಂದಲೂ ಇದ್ದೀರೆಂದು ನಾನು ನಂಬುತ್ತೇನೆ ಮತ್ತು ಅದಕ್ಕಾಗಿ ನಾನು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ನೋಡಿರಿ ಪ್ರಿಯರೇ, ಒಂದೊಂದು ದಿವಸವನ್ನು ಕಾಣುವುದು, ಅದನ್ನು ಅನುಭವಿಸುವುದು ಮತ್ತು ಅದರಲ್ಲಿ ಆನಂದಿಸುವುದು ಅದು ದೇವರ ಮಹಾಕೃಪೆಯಿಂದಲೇ. ಕೇವಲ ಒಂದೊಂದು ದಿವಸವನ್ನು ಕಾಣುವುದಷ್ಟೇ ಅಲ್ಲ, ಆ ಒಂದೊಂದು ದಿವಸದಲ್ಲಿಯೂ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ರಿಂದ 6 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಎಲ್ಲ ಹಂತದಲ್ಲಿಯೂ ದೇವರನ್ನು, ಆತನ ದಿವ್ಯ ಜ್ಞಾನವನ್ನು ಆಶ್ರಯಿಸಿ ಮುಂದೆ ಸಾಗೋಣ. ಇಂದಿನ ವಾಕ್ಯ ಧ್ಯಾನದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದಾಗಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದನಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದಾಗಿ. ಹಳೆಯ ಒಡಂಬಡಿಕೆಯಲ್ಲಿ ದೇವದೂತರು ಇಸ್ರಾಯೇಲರಿಗೆ ತಮ್ಮ ಸೇವೆಯನ್ನು ಸಲ್ಲಿಸುವುದರಲ್ಲಿ ಪ್ರಮುಖರಾಗಿದ್ದರು. ಧರ್ಮಶಾಸ್ತ್ರವು ದೇವದೂತರ ಪಾರುಪತ್ಯದಿಂದ ಕೊಡಲಾಗಿತ್ತು. ಇದನ್ನು ನಾವು ಕೀರ್ತನೆಗಳು 68ನೇ ಅಧ್ಯಾಯ 17ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 53ನೇ ವಚನದಲ್ಲಿ ಹಾಗೂ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ. ಈ ವಚನಗಳನ್ನು ನಾನು ನಿಮಗೋಸ್ಕರ ಓದುತ್ತೇನೆ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮೊದಲನೆಯದಾಗಿ ಕೀರ್ತನೆಗಳ ಪುಸ್ತಕ 68ನೇ ಅಧ್ಯಾಯ 17ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರಿಗೆ ಸಹಸ್ರಾರು ಮಾತ್ರವಲ್ಲ, ಲಕ್ಷಾಂತರ ರಥಗಳು ಇವೆ. ಕರ್ತನಾದ ಯೆಹೋವನು ಅವುಗಳ ಸಮೇತವಾಗಿ ಸೀನಾಯಿ ಬೆಟ್ಟದಲ್ಲಿದ್ದ ಹಾಗೆ ಪವಿತ್ರಾಲಯದಲ್ಲಿದ್ದಾನೆ ಎಂಬುದಾಗಿ. ಎರಡನೆಯದಾಗಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 53ನೇ ವಚನ. ದೇವದೂತರ ಮೂಲಕ ನೇಮಕವಾದ ಧರ್ಮಶಾಸ್ತ್ರವನ್ನು
ನೀವು ಹೊಂದಿದವರಾದರೂ ಅದನ್ನು ಅನುಸರಿಸುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ ನೋಡುತ್ತೇವೆ. ಮೂರನೆಯದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂಥಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವ ದರ್ಶನದ ಗುಡಾರದ ಹೊದಿಕೆಯಲ್ಲಿ ಕೆರೂಬಿಯರ ಆಕೃತಿಯನ್ನು ನೇಯಲಾಗಿತ್ತು ಮತ್ತು ಕೃಪಾಸನದ ಎರಡೂ ಕೊನೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಲಾಗಿತ್ತು. ಪ್ರವಾದಿಯಾದ ಯೆಶಾಯನು ಸೆರಾಫಿಯರ ದರ್ಶನವನ್ನು ಹೊಂದಿದ್ದನು ಎಂಬುದಾಗಿ ನೋಡುತ್ತೇವೆ. ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಸಭೆಯು ಎತ್ತಲ್ಪಟ್ಟ ಮೇಲೆ ದೇವದೂತರು ನ್ಯಾಯ ತೀರ್ಪಿನ ಸೇವೆಯನ್ನು ಮಾಡಲಿರುವರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಒಂದು ವಿಷಯವನ್ನು ಬಹು ಜಾಗರೂಕತೆಯಿಂದ ಹೇಳಲು ಬಯಸುತ್ತೇನೆ. ದಯಮಾಡಿ ಗಮನವಿಟ್ಟು ಆಲಿಸಿರಿ. ಅದೇನೆಂದರೆ, ದೇವದೂತರ ಸೇವೆಯು ಸಭೆಯೊಂದಿಗೆ ಜೊತೆಗೂಡಿರುವುದಿಲ್ಲ ಎಂಬುದಾಗಿ. ಆದರೆ ಸಹೋದರರೇ, ನಮಗೆಲ್ಲ ಸಂರಕ್ಷಕ ದೂತನಿರುವನಲ್ಲವೇ ಎಂಬುದಾಗಿ ನೀವು ಕೇಳಬಹುದು. ಅವರಿಗೆ ನಾನು ಕೇಳುವ ಪ್ರಶ್ನೆ ಏನೆಂದರೆ, ಆ ವಿಚಾರವು ನಿಮಗೆ ಎಲ್ಲಿಂದ ಬಂದಿತು ಎಂಬುದಾಗಿ. ಮತ್ತೆ ಕೆಲವು ಜನರು, ನಮಗೆ ಸಂರಕ್ಷಕ ದೂತನ ಅವಶ್ಯಕತೆ ಇದೆಯಲ್ಲವೇ ಎಂಬುದಾಗಿ ಸಹ ಕೇಳಬಹುದು. ಹಾಗಾದರೆ ನನ್ನ ಮರು ಪ್ರಶ್ನೆ ಏನೆಂದರೆ, ನೀನು ದೇವರ ಮಗುವಾಗಿರುವೆಯೋ? ಯಾಕಂದರೆ ನಾವು ದೇವರ ಮಗುವಾಗಿದ್ದರೆ ಮಾತ್ರ ತ್ರಯೇಕತ್ವದ 3ನೆಯ ವ್ಯಕ್ತಿಯಾಗಿರುವ ಪವಿತ್ರಾತ್ಮನು ನಮ್ಮ ಆಂತರ್ಯದಲ್ಲಿ ವಾಸ ಮಾಡುತ್ತಾನೆ. ಹೀಗಿರುವಾಗ ಪವಿತ್ರಾತ್ಮನು ಮಾಡದೇ ಇರುವಂಥ ಯಾವ ಕೆಲಸವನ್ನು ಸಂರಕ್ಷಕ ದೂತನು ಮಾಡಬಲ್ಲನು? ಈ ವಿಷಯದ ಕುರಿತು ಸ್ವಲ್ಪ ಸಮಯ ಯೋಚಿಸಲು ಬಯಸುವಿರಾ? ನೋಡಿರಿ ಪ್ರಿಯರೇ, ದೇವದೂತರ ಸೇವೆಯು ಸಭೆಯೊಂದಿಗೆ ಜೊತೆಗೂಡಿರುವುದಿಲ್ಲ ಎನ್ನುವುದು ನನ್ನ ಅನಿಸಿಕೆಯಾಗಿದೆ. ಇಂದಿನ ದಿನಗಳಲ್ಲಿ ಈ ವಿಷಯವು ಅತ್ಯಂತ ಕಷ್ಟಕರವೂ ಅಪಾಯಕರವೂ ಆಗಿದೆ. ಯಾಕಂದರೆ ದುರಾತ್ಮಗಳ ಪ್ರಕಟಣೆಯೂ ಬೋಧನೆಯೂ ಹೆಚ್ಚುತ್ತಿರುವ ಈ ಸಮಯದಲ್ಲಿ ದೇವದೂತರಿಗೂ ದುರಾತ್ಮನಿಗೂ ಇರುವ ವ್ಯತ್ಯಾಸವನ್ನು ಕಂಡುಕೊಳ್ಳುವಲ್ಲಿ ಜನರು ವಿಫಲರಾಗಿರುತ್ತಾರೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು. ಪ್ರಿಯರೇ, ದೇವದೂತರ ಸೇವೆಯು ನಮ್ಮ ಇಂದಿನ ಕಾಲಕ್ಕಾಗಿ ಇರುವುದಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಚುರುಕಾದ ದೇವದೂತರ ಸೇವೆಯ ವಿಷಯವು ಯಾವಾಗ ಬಂತೆಂಬುದನ್ನು ನಾವು ನೋಡುವುದಾದರೆ, ಆದಿ ಸಭೆಯಲ್ಲಿ ಕೆಲವರು ಅದ್ಭುತವಾದ ಚಿತ್ರಕಲಾಕಾರರು ದೇವದೂತರ ಚಿತ್ರಗಳನ್ನು ಚಿತ್ರಿಸುವುದನ್ನು ಇಷ್ಟಪಡುತ್ತಿದ್ದರು. ಪ್ರಾಥಮಿಕವಾಗಿ ಅವರು ದೇವದೂತರನ್ನು ನಿಜವಾಗಿಯೂ ನೋಡಿದ್ದರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಹೇಗೂ ದೇವದೂತರ ಚಿತ್ರಗಳನ್ನು ಅತಿ ಆಸಕ್ತಿಯಿಂದ ಚಿತ್ರಿಸುತ್ತಾ ಇದ್ದರು. ನಿಮಗೆ ಒಂದು ವೇಳೆ ರೋಮ್ನಲ್ಲಿರುವ ಸಿಸ್ಟೈನ್ ಚಾಪಲನ್ನು ಸಂಧಿಸುವ ಅವಕಾಶ ದೊರೆತರೆ, ಆ ಚಾಪಲಿನಲ್ಲಿ ಒಳಮಾಳಿಗೆಯನ್ನು ನೋಡುವಾಗ ಅಲ್ಲಿ ದೇವದೂತರು ನಮ್ಮ ಮೇಲೆ ಹಾರಾಡುತ್ತಿರುವ ಅನ್ನಿಸಿಕೆಯನ್ನು ನಾವು ಹೊಂದಬಹುದು. ಆ ಒಳಮಾಳಿಗೆಯ ಮೇಲೆಲ್ಲ ದೇವದೂತರ ಚಿತ್ರಗಳನ್ನು ನೋಡಬಹುದು. ಅವು ಎಲ್ಲರಿಗೂ ಎಲ್ಲದಕ್ಕೂ ಜೊತೆಗೂಡಿಸಲ್ಪಟ್ಟಿವೆ. ಮತ್ತು ಅಲ್ಲಿ ಸಿಕ್ಕುವ ಸಂದೇಶವೇನೆಂದರೆ, ಆ ದೇವದೂತರು ನಮ್ಮ ಜೀವಿತಗಳಿಗೆ ಜೊತೆಗೂಡಿಸಲ್ಪಟ್ಟಿವೆ ಎಂಬುದಾಗಿ. ಮೈಕಲ್ ಎಂಜಲೋ ಎಂಬ ಕಲಾಕಾರನು ಖಂಡಿತವಾಗಿಯೂ ದೇವದೂತರ ಚಿತ್ರಗಳನ್ನು ಚಿತ್ರಿಸುವುದರಲ್ಲಿ ಬಹು ಆಸಕ್ತನಾಗಿದ್ದನು. ನೋಡಿರಿ, ನಮಗೆ ಜೀವಸ್ವರೂಪನಾದ ರಕ್ಷಕನಿದ್ದಾನೆ ಮತ್ತು ನಾವು ಆತನ ಮೂಲಕವಾಗಿಯೇ ತಂದೆಯಾದ ದೇವರ ಬಳಿಗೆ ದೇವದೂತರ ಮೂಲಕ ಹೋಗದೆ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮೂಲಕ ಹೋಗುವವರಾಗಿದ್ದೇವೆ. ಆದ್ದರಿಂದ ನಮ್ಮ ಮನಸ್ಸನ್ನು ದೇವದೂತರಿಂದ ತೆಗೆದು ಅವುಗಳನ್ನು ರಕ್ಷಕನಾದ ಯೇಸುಕ್ರಿಸ್ತನ ಮೇಲೆ ಕೇಂದ್ರೀಕರಿಸೋಣ. ಯಾಕಂದರೆ ಆತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಪ್ರಿಯ ದೇವಜನರೇ, ಈತನು ದೇವದೂತರಿಗಿಂತಲೂ ಉತ್ತಮನಾದನು ಎಂಬುದನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ದೇವದೂತನು ಎಂಬುದಾಗಿ ಹೇಳುವಾಗ ಅದರ ಅರ್ಥವು ಕೇವಲ ಸುದ್ದಿ ಒಯ್ಯುವವನು
ಅಥವಾ ವಾರ್ತಾವಾಹಕನು ಎಂಬುದಾಗಿ ಇರುತ್ತದೆ. ಇದಕ್ಕಿಂತ ಇನ್ನೇನು ಹೆಚ್ಚಿನದಾಗಿರುವುದಿಲ್ಲ. ದೇವದೂತರೂ ಸಹ ಕರ್ತನಾದ ಯೇಸು ಕ್ರಿಸ್ತನನ್ನೇ ಆರಾಧಿಸುತ್ತಾರೆ. ಅವರು ಸೃಷ್ಟಿಸಲ್ಪಟ್ಟಿರುವ ಜೀವಿಗಳು. ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಉತ್ತಮನು ಮತ್ತು ಇಬ್ರಿಯರ ಪುಸ್ತಕದಲ್ಲಿನ ಹೇಳಿಕೆಯು ಬಹುಸ್ಪಷ್ಟವಾಗಿ ಹಾಗೂ ತತ್ವಾತ್ಮಕವಾಗಿ ನಮಗಾಗಿ ಮಾಡಲ್ಪಟ್ಟಿರುವುದು. ಹಳೆಯ ಒಡಂಬಡಿಕೆಯಲ್ಲಿ ಕಾಣಿಸಿಕೊಳ್ಳುವ ಕರ್ತನ ದೂತನು ಯೇಸು ಕ್ರಿಸ್ತನು ಎಂದು ಅನೇಕರು ನಂಬುತ್ತಾರೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಆತನು ಮಾನವನಾಗುತ್ತಾನೆ ಮತ್ತು ಮಾನವ ರೂಪವ ತಾಳಿದ ಯೇಸು ಕ್ರಿಸ್ತನು ಇನ್ನೆಂದೂ ಕರ್ತನ ದೂತನಾಗಿ ಕಾಣಿಸಿಕೊಳ್ಳುವುದಿಲ್ಲ. ಆತನು ಮಾನವನಾಗಿರುವ ಯೇಸು ಕ್ರಿಸ್ತನು. ಇಂದು ಆತನು ಮನುಷ್ಯಕುಮಾರನಾಗಿದ್ದಾನೆ. ಅದುವೇ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಪ್ರಾಧಾನ್ಯತೆಯಾಗಿರುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಿಂದ ಪ್ರಾರಂಭವಾಗಿ ಮುಂದುವರಿಯುವ ಹಾಗೆ ಅನೇಕ ಹಳೆಯ ಒಡಂಬಡಿಕೆಯ ವಾಕ್ಯಭಾಗಗಳನ್ನು ನಾವು ನೋಡಲಿದ್ದೇವೆ. ಇಲ್ಲಿ ನಾವು ಸುಮಾರು 7 ವಾಕ್ಯಭಾಗಗಳನ್ನು ನೋಡುತ್ತೇವೆ. ಅವುಗಳಲ್ಲಿ 6 ವಾಕ್ಯಭಾಗಗಳು ಕೀರ್ತನೆಗಳ ಪುಸ್ತಕದವುಗಳಾಗಿರುತ್ತವೆ. ಕೀರ್ತನೆಗಳು ಬೇರೆ ಯಾವ ವ್ಯಕ್ತಿಗಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ಕುರಿತು ಹೇಳುತ್ತವೆ. ಅವು ಸಭಾಮಂದಿರದ ಸಂಗೀತ ಪುಸ್ತಕವಾಗಿದ್ದವು. ಅವು ಯೇಸು ಕ್ರಿಸ್ತನ ಕುರಿತು ಹೇಳುವ ಸಂಗೀತ ಪುಸ್ತಕವಾಗಿದ್ದವು. ನೋಡಿರಿ, ಸುವಾರ್ತೆಗಳಲ್ಲಿ ಸಿಕ್ಕುವ ಕ್ರಿಸ್ತನ ಚಿತ್ರಣಕ್ಕಿಂತ ಇನ್ನೂ ಸಂಪೂರ್ಣವಾದ ಚಿತ್ರಣವು ಕೀರ್ತನೆಗಳಲ್ಲಿ ನಮಗೆ ಸಿಕ್ಕುತ್ತದೆ. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಸಿಕ್ಕುವ ಈ ಕೀರ್ತನೆಗಳ ವಾಕ್ಯಭಾಗಗಳು ಬಹು ಪ್ರಾಮುಖ್ಯವಾದವುಗಳಾಗಿವೆ. ಮಗನಾದ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಉತ್ತಮನು ಎಂಬ ತನ್ನ ಅಂಶವನ್ನು ಇನ್ನೂ ಬಲಪಡಿಸಲು ಈ ಇಬ್ರಿಯರ ಪುಸ್ತಕದ ಗ್ರಂಥಕರ್ತನು ಹಳೆಯ ಒಡಂಬಡಿಕೆಯ ವಾಕ್ಯಭಾಗಗಳನ್ನು ಎತ್ತಿ ಹೇಳುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಅಂತಲೂ, ನಾನು ಅವನಿಗೆ ತಂದೆಯಾಗಿರುವನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟೋ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂಬುದು ಕೀರ್ತನೆಗಳು 2ನೇ ಅಧ್ಯಾಯ 7ನೇ ವಚನದಿಂದ ತೆಗೆದುಕೊಳ್ಳಲ್ಪಟ್ಟಿರುವ ವಾಕ್ಯಭಾಗವಾಗಿರುತ್ತದೆ. ಅಪೊಸ್ತಲನಾದ ಪೌಲನು ಪಿಸಿದ್ಯದ ಅಂತಿಯೋಕ್ಯದಲ್ಲಿ ಒಂದು ಮಹಾಪ್ರಸಂಗವನ್ನು ಮಾಡುವಾಗ ಇದೇ ಕೀರ್ತನೆ 2ನೇ ಅಧ್ಯಾಯ 7ನೇ ವಚನವನ್ನು ಉಪಯೋಗಿಸಿರುವುದನ್ನು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇದು ಬೆತ್ಲೆಹೇಮಿಗೆ ಅನ್ವಯಿಸುವುದಿಲ್ಲ, ಆದರೆ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಾಗ ಆ ಪುನರುತ್ಥಾನಕ್ಕೆ ಸಂಬಂಧಪಡುತ್ತದೆ ಎಂದು ಅಪೊಸ್ತಲನಾದ ಪೌಲನು ಹೇಳಿದನು. ಆದ್ದರಿಂದ ಯೇಸು ಕ್ರಿಸ್ತನು ಮಾತ್ರ ಈ ಲೋಕದ ಪಾಪಗಳಿಗಾಗಿ ಸಾಯಬಹುದಾಗಿತ್ತು. ಪ್ರಿಯರೇ, ಯಾವ ದೂತನೂ ನಮ್ಮನ್ನು ರಕ್ಷಿಸಲಾಗುತ್ತಿರಲಿಲ್ಲ. ಕೇವಲ ಕ್ರಿಸ್ತನು ಮಾತ್ರ ಮನುಷ್ಯನಾಗಿ ಬಂದು ನಮ್ಮ ಪಾಪದ ದಂಡವನ್ನು ಕಟ್ಟಬಹುದಾಗಿತ್ತು. ಆ ದಂಡವು ಮರಣವಾಗಿತ್ತು. ಹೌದು, ಪಾಪದ ಸಂಬಳ ಮರಣ. ಆತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಬೇಕಾಗಿತ್ತು. ಯಾಕೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ಧರ್ಮಶಾಸ್ತ್ರವು ಹೇಳುತ್ತದೆ. ಆದ್ದರಿಂದ ಆತನು ನನಗಾಗಿ ನಮಗಾಗಿ ಆ ವಿಮೋಚನಾ ಕಾರ್ಯವನ್ನು ಮಾಡಿದನು. ನಂತರ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ಯಾಕೆಂದರೆ ಆತನು ಮಗನು. ಆತನು ಸತ್ತವರೊಳಗಿಂದ ಎದ್ದು ಬಂದ ಒಬ್ಬನೇ ಮಗನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ವಾಕ್ಯಭಾಗದಲ್ಲಿ ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯಭಾಗವು ಸಮುವೇಲನ 2ನೇ ಪುಸ್ತಕದಿಂದ ತೆಗೆದುಕೊಳ್ಳಲ್ಪಟ್ಟಿರುವಂಥದ್ದು. ಇದು ದೇವರು ದಾವೀದನೊಂದಿಗೆ ತನ್ನ ಒಡಂಬಡಿಕೆಯನ್ನು ಮಾಡಿಕೊಂಡಾಗ ಆತನು ಅವನಿಗೆ ಮಾಡಿದ ವಾಗ್ದಾನವಾಗಿದೆ. 2ನೇ ಸಮುವೇಲನ ಪುಸ್ತಕ 7ನೇ ಅಧ್ಯಾಯ 12ರಿಂದ 14 ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ
ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂಬುದಾಗಿ ನೋಡುತ್ತೇವೆ. ಕೆಲವರು ಇದು ದಾವೀದನ ಮಗನಾದ ಸೊಲೊಮೋನನ ಕುರಿತು ಹೇಳಲ್ಪಟ್ಟಿರುವುದು ಎಂದು ಅನ್ನುತ್ತಾರೆ. ನೋಡಿರಿ, ದೇವರು ದಾವೀದನಿಗೆ ಈ ವಾಗ್ದಾನವನ್ನು ನೀಡಿದಾಗ ಇದು ಯೇಸುಕ್ರಿಸ್ತನಿಗೆ ಉಲ್ಲೇಖವಾಗಿರುವುದೆಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವು ಸ್ಪಷ್ಟಪಡಿಸುತ್ತದೆ. ಇದರ ವಿಷಯದಲ್ಲಿ ಎಷ್ಟೊಂದು ವಾದ ವಿವಾದಗಳು ಏರ್ಪಟ್ಟಿವೆ. ಆದರೆ ಸ್ಪಷ್ಟವಾದ ವಾಕ್ಯ ದೃಢೀಕರಣವಿರುವಾಗ ಎಲ್ಲ ವಾದ ವಿವಾದಗಳು ವಿಷಯರಹಿತವಾದವುಗಳಾಗುತ್ತವೆ. ಹೌದು, ಯೇಸುಕ್ರಿಸ್ತನೊಬ್ಬನೇ ಅದನ್ನು ಪೂರ್ತಿಗೊಳಿಸಿದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಈ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗವು ನಮಗೆ ಕೀರ್ತನೆಗಳ ಪುಸ್ತಕ 97ನೇ ಅಧ್ಯಾಯ 7ನೇ ವಚನದಲ್ಲಿ ಸಿಕ್ಕುತ್ತದೆ. ನೋಡಿರಿ, ದೇವದೂತರು ಅದ್ಭುತವಾದ ಜೀವಿಗಳಾಗಿರುತ್ತಾರೆ, ಆದರೆ ಅವರು ಮಗನಿಗೆ ಕೆಳಮಟ್ಟದವರಾಗಿರುತ್ತಾರೆ. ಅವರು ಆತನ ದೂತರು, ಅಂದರೆ ಆತನ ಸೇವಕರು, ಮತ್ತು ಅವರು ಆತನ ಆರಾಧಕರಾಗಿದ್ದಾರೆ. ಹೌದು, ದೇವದೂತರು ಆತನನ್ನು ಆರಾಧಿಸುತ್ತಾರೆ, ಆತನು ಅವರನ್ನು ಆರಾಧಿಸುವುದಿಲ್ಲ. ಯಾಕೆಂದರೆ ಮಗನಾದ ಯೇಸುಕ್ರಿಸ್ತನು ದೇವದೂತರಿಗಿಂತಲೂ ಉತ್ತಮನು ಹಾಗೂ ಶ್ರೇಷ್ಠನಾಗಿರುವನು. ದೇವರಿಗೆ ಮಹಿಮೆಯುಂಟಾಗಲಿ. ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಬಹು ಸ್ಪಷ್ಟವಾಗಿ ಮಾತನಾಡಿದ್ದಾನೆ. ಆತನ ಘನವುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರವಾಗಲಿ. ನೋಡಿರಿ, ನಾವು ಕಡೇ ದಿನಮಾನಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ. ಯುಗದ ಸಮಾಪ್ತಿಯು ಬಹು ಸಮೀಪವಾಗಿದೆ. ಅಷ್ಟೇ ಅಲ್ಲದೆ ಈ ಲೋಕದಲ್ಲಿ ದುರಾತ್ಮಗಳ ಪ್ರಕಟಣೆ ಹಾಗೂ ಸುಳ್ಳು ಬೋಧನೆಗಳು ಹೆಚ್ಚುತ್ತಾ ಇವೆ. ಆದ್ದರಿಂದ ನಾವು ಎಚ್ಚರವಾಗಿದ್ದು, ಸ್ಥಿರಚಿತ್ತರಾಗಿದ್ದು, ಪರಿಶುದ್ಧರಾಗಿದ್ದು, ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಗಾಗುವಂತೆ ದೇವರು ತನ್ನಾತ್ಮನ ಮೂಲಕ ನಿಮ್ಮೆಲ್ಲರನ್ನು ಬಲಪಡಿಸಿ ನಡೆಸಲಿ. ತಂದೆ, ಮಗ, ಪರಿಶುದ್ಧಾತ್ಮನ ಪ್ರೀತಿ, ಕೃಪೆ, ಅನ್ಯೋನ್ಯತೆ ಸದಾ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 4ನೇ ವಚನದಿಂದ 6ನೇ ವಚನಗಳವರೆಗೆ ಧ್ಯಾನವನ್ನು ಮಾಡಿದ್ದೇವೆ. ಖಂಡಿತವಾಗಿಯೂ ಈ ವಚನಗಳಲ್ಲಿ ನಾವು ಗಮನಿಸಿದಂಥ ಸತ್ಯಾರ್ಥಗಳು ನಮಗೆ ಬಹು ಸಹಾಯಕವಾಗಿವೆ ಎಂದು ನಾನು ನಂಬುತ್ತೇನೆ. ಹೌದು ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೇವದೂತರಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದನ್ನು ನಾವು ಇಂದು ತಿಳಿದುಕೊಂಡಿರುತ್ತೇವೆ. ಈ ಪ್ರಸ್ತಾಪದ ಅಧ್ಯಯನದಲ್ಲಿ ನಾವು ದೇವದೂತರ ಕುರಿತು ಹಲವಾರು ಸಂಗತಿಗಳನ್ನು ತಿಳಿದುಕೊಂಡಿರುತ್ತೇವೆ. ಯೇಸು ಕ್ರಿಸ್ತನು ಕೋಟ್ಯಾನುಕೋಟಿ ದೂತರಿಂದ ಆರಾಧನೆಯನ್ನು ಹೊಂದುತ್ತಾ ಇದ್ದಾನೆ. ನಮ್ಮ ಪ್ರತಿಕ್ರಿಯೆ ಹೇಗಿದೆ ಪ್ರಿಯರೇ? ನಮ್ಮನ್ನು ಪಾಪದ ಶಿಕ್ಷೆಯಿಂದ ಬಿಡಿಸಲು ತನ್ನನ್ನೇ ಯಜ್ಞವಾಗಿ ಅರ್ಪಿಸಿದ ಯೇಸು ಕ್ರಿಸ್ತನನ್ನು ನಾವು ತುಂಬು ಹೃದಯದಿಂದ ಆರಾಧಿಸ್ತಾ ಇದ್ದೇವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ದಯಮಾಡಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೆ ದೇವರ ಆಶೀರ್ವಾದವು ನಿಮ್ಮೆಲ್ಲರೊಂದಿಗೆ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತವನ್ನು ನಿನ್ನ ಜೋಕೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ವಾಕ್ಯ ಭರಿತರಾಗಿ ನಿನ್ನನ್ನು ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಓಡುವುದಕ್ಕೆ ನಮಗೆ ಸಹಾಯ ಮಾಡು. ಅಂತ್ಯದಲ್ಲಿ ಬಹುಮಾನವನ್ನು ಹೊಂದಿಕೊಳ್ಳುವುದಕ್ಕೆ ಕೃಪೆ ಮಾಡು. ತಂದೆಯಾದ ದೇವರೇ, ಇನ್ನೂ ಲೋಕದಲ್ಲಿ ಲೋಕದವರಾಗಿ ಜೀವಿಸ್ತಿರುವಂಥ ಒಂದೊಂದು ಪ್ರಾಣಿಗಳನ್ನು ಕರುಣಿಸು. ಅವರಿಗೆ ನಿನ್ನ ವಾಕ್ಯಗಳನ್ನು ಕಳುಹಿಸಿಕೊ. ಅವರು ನಿನ್ನನ್ನು ಕಂಡುಕೊಳ್ಳುವಂತೆ
ಕಾರ್ಯ ಮಾಡು. ಸಮಸ್ಯೆಯಲ್ಲಿ, ಕಣ್ಣೀರಿನಲ್ಲಿ, ರೋಗದಲ್ಲಿ ಇರುವವರ ಬಿನ್ನಹಗಳನ್ನು, ಪ್ರಾರ್ಥನೆಗಳನ್ನು ಆಲಿಸಿ ನಿನ್ನ ಸದುತ್ತರವನ್ನು ಕೊಟ್ಟು ಅವರನ್ನು ಬಿಡುಗಡೆಯ ಜೀವಿತಕ್ಕೆ ನಡೆಸು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ನಡೆಸುವಿಕೆಯಿಂದ ಪ್ರಸಾರಗೊಳ್ಳುವ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಸಲಹೆಗಳು ಬಹು ಪ್ರಾಮುಖ್ಯವಾಗಿದೆ. ಆದುದರಿಂದ ತಾವೆಲ್ಲರೂ ಮರೆಯದೆ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕ ಈ ಸೇವೆಯನ್ನು ಬೆಂಬಲಿಸಿರಿ ಮತ್ತು ನಮ್ಮೊಂದಿಗೆ ಕೈಜೋಡಿಸಿರಿ. ಎಂದೇ ಮಿಸ್ ಕಾಲ್ ಕೊಟ್ಟು ಪ್ರೋತ್ಸಾಹಿಸಿರಿ. ತಿರುಗಿ ನಾವು ಭೇಟಿಯಾಗುವವರೆಗೆ ದೇವರ ಕೃಪೆಯು ನಮ್ಮನ್ನು ನಡೆಸಲಿ.